ಓಹೋ, ಎಲ್ರ ಮನ್ಸ್ಗೆಲ್ಲದಕ್ಕೆ ಅಡಿಕೆ ಬೆಳೆ ಮಾಡ್ತಿದ್ದಿ. ಮಾಡು ಇದನ್ನೇ ಇಟ್ಕೊಂಡು ಅಟ್ಟಿ ಬಿಟ್ಟು ಕಳ್ಸಕ್ಕೆ ಒಳ್ಳೆ ಪಿಲಾಲೆ ಮಾಡ್ತೀನಿ. ಏನವ್ವ ಅಡುಗೆ ಮಾಡ್ತಿದ್ದ? ಬ್ಯಾಸರ ಆಯ್ತಿತ್ತು, ಅದಕ್ಕೆ ಬಂದೆ ಅಷ್ಟೇ, ಬ್ಯಾರೇನೂ ಇಲ್ಲ. ನಾನೇನು ಕೇಳಲೇ ಇಲ್ವಲ್ಲ? ಕೇಳದೆ ಹೋದ್ರು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇ, ಅದಕ್ಕೆ ಹೇಳ್ದೆ. ಏನಾದರೂ ಸಹಾಯ ಮಾಡಿಕೊಡ್ಬೇಕೆ? ಅದ್ರ ಅವಶ್ಯಕತೆ ಇಲ್ಲ. ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಕೇಳ್ತೀನಿ. ಸಹಾಯ ಮಾಡಬೇಕಾ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ಸ್. ಏನಾದರೂ ಬೇಕಿತ್ತಾ? ತಂದ್ಕೊಡ್ಲಾ? ಏನೋ ಬೇಡ. ಕೆಲಸ ಮುಗೀತು. ಕೆಲಸ ಏನು ಹೇಳ್ತಿದ್ದೀರಾ? ಅದು ಮಾಡಕ್ಕೆ ಏನೂ ಕೆಲಸ ಇಲ್ವಲ್ಲ, ಅದಕ್ಕೆ ಹೋಯ್ತೀನಿ ಅಂದೆ, ಬೇರೇನೂ ಇಲ್ಲ. ನೀ ಮುಂದುವರ್ಸು. ಇವತ್ತವಳ ಕತೆ ಮುಗೀತು. ಕತೆ ಮುಗೀತು? ಯಾರ ಕತೆ ಏನ್ ಕತೆ ಗೊತ್ತ ಹೇಳ? ಹೇಳಕ್ಕಿಲ್ಲ, ಊಟ ಮಾಡುವಾಗ ನಿಂಗೆ ಗೊತ್ತಾಯ್ತದೆ. ಇವತ್ ನಂಗ ಆಗ್ತಿರೋ ಖುಷಿಗೆ ಹಂಗೆ ಕುಣ್ಸಾಕ್ಬೇಕು ಅನ್ಸ್ತಿದೆ. ಕುಡಿ. ಟಕ್ಕ ಟಕರ 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 ಎರಡೆ ಚಾಕ. ಟಕ್ಕ ಟಕರ 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 ಎದ್ದು ಹೋಗ ನಾಚಿಕೆ ಆಯ್ತದ. ಏ ಮಂಗಳ, ಏನಾಯ್ತು? ಸಂತೋಷವಾಗಿ ಬಂದು ಕುಣದ್ಲು, ಈಗ ಕಾರ ಅರ್ಥ ಮಾಡ್ಕೊಂಡು ಕಷ್ಟ ಆತಲ್ಲ. ಏ ಮಂಗಳ, ಒಂದು ನಿಮಿಷ ನಿಂತ್ಕೊಳ್ಳಿ. ಹೇಳಿ ಮೇಡಮ್. ಏನು ವಿಷಯ ಬಂದಿದ್ದು? ತರುಣ್ ಸರ್ನ ಮೀಟ್ ಮಾಡೋಕೆ ಬಂದಿದ್ದೆ. ಹೌದಾ, ಏನಿದು? ಅದೇ ಮೇಡಮ್, ಹೊಸ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ಗೆ ರೆಡಿ ಮಾಡಿರೋ ಟೆಂಡರ್ ಫೈಲ್. ಆ ಕೀರ್ತನ ರೆಡಿ ಮಾಡಿರೋದಾ? ಹೌದು ಮೇಡಮ್, ಕೀರ್ತನ ಮೇಡಮ್ ರೆಡಿ ಮಾಡಿರೋದು. ಒಂದು ನಿಮಿಷ ಇಲ್ಲೇ ಇರಿ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಮೇಡಮ್ ಏನಕ್ಕಿದೆಲ್ಲ? ನಾನು ಹೇಳಿದ ಕೆಲಸನ ಮಾಡಬೇಕು. ಕೆಲಸನಾ? ಏನು ಹೇಳಿ ಮೇಡಮ್? ಇದು ಅಡ್ವಾನ್ಸ್ ಅಷ್ಟೇ, ಮಿಕ್ಕಿದೆಲ್ಲ ಕೆಲಸ ಮುಗಿದ್ಮೇಲೆ ನಿಮ್ಗೆ ತಲುಪುತ್ತೆ. ಅಯ್ಯೋ ಮೇಡಮ್, ಆ ರೀತಿ ಮಾಡಿದ್ರೆ 100 ಕೋಟಿ ಲಾಸ್ ಆಗುತ್ತೆ. ಲಾಸ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಿಮಗೇನು ಲಾಭ ಆಗುತ್ತೆ ಅನ್ನೋದು ಮಾತ್ರ ಥಿಂಕ್ ಮಾಡಿ. ಒಂದ್ ವೇಳೆ ಅಂಥ ಸಂದರ್ಭ ಬಂದರೆ ತರುಣ್ ಆ ಲಾಸ್ನ ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈಗ ನೀವು ನಾನು ಹೇಳಿದಷ್ಟು ಮಾಡಿ. ಓಕೆ ಮೇಡಮ್, ಮಾಡ್ತೀನಿ. ಒಂದು ವೇಳೆ ನಾನೇನಾದರೂ ಸಿಗಾಕೊಂಡ್ರೆ? ನೋಡಿ, ಇದ್ರಲ್ಲಿ ನಿಮ್ಮ ಹೆಸರು ಎಲ್ಲೂ ಬರಲ್ಲ. ಅದೇ ಥರ ನೀವು ನನ್ನ ಹೆಸರನ್ನ ಎಲ್ಲೂ ತರಬೇಡ್ದು. ಇದೇನೇ ಇದ್ರೂ ಆ ಕೀರ್ತನ ಮೇಲೆ ಬರುತ್ತೆ. ನೀವು ಈ ಫೈಲ್ನ ನೋಡೇ ಇಲ್ಲ. ತರುಣ್ ಹೇಳಿದ್ದಾರೆ, ಹಾಗಾಗಿ ಕೀರ್ತನ ರೆಡಿ ಮಾಡಿರೋದನ್ನ ನೀವು ಪ್ರಿಂಟ್ಔಟ್ ತಗೊಂಬಂದಿದ್ರ ಅಷ್ಟೇ. ಓಕೆ ಮೇಡಮ್, ನಂಗೆ ಸ್ವಲ್ಪ ಟೈಮ್ ಕೊಡಿ, ಸರಿ ಇರೋದನ್ನ ಹಾಳು ಮಾಡ್ಕೊಂಡು ತಗೊಂಡ್ಬರ್ತೀನಿ. ಲಾಸ್ ಆದ್ರೂ ಪರವಾಗಿಲ್ಲ, ಆದರೆ ನಿನಗೆ ಪ್ರಾಫಿಟ್ ಆಗಕ್ಕೆ ನಾನು ಬಿಡಲ್ಲ ಕೀರ್ತನ.
ಎಲ್ಲ ರೆಡಿ ಇದೆಯಾ ಪವನ್? ಹಾಂ ಸರ್, ಎಲ್ಲ ರೆಡಿ ಇದೆ. ಹಾಯ್ ಪವನ್. ಹಾಯ್ ಮ್ಯಾಮ್. ಅದೇ ಮೇಡಮ್, ನೀವು ರೆಡಿ ಮಾಡಿದ್ರಲ್ಲ ಆ ಕನ್ಸ್ಟ್ರಕ್ಷನ್ ಟೆಂಡರ್ ಫೈಲ್, ಅದನ್ನು ತಂದಿದ್ದೀನಿ. ಕೊಡಿ ಆ ಫೈಲ್. ಸರ್, ಆಸ್ ಪರ್ ರೂಲ್ಸ್ ಪ್ರಕಾರ ಲಾಸ್ಟ್ ಇಯರ್ಗಿಂತ ಬಜೆಟ್ನ 12% ಹೈ ಮಾಡಿ ಕೊಟೇಶನ್ ಹಾಕಿದ್ದೀನಿ. ಈ ಲೆಕ್ಕಾಚಾರದ ಪ್ರಕಾರ ಟೋಟಲ್ 34 ಕೋಟಿ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಪ್ರಾಜೆಕ್ಟಿಂದ 75 ಕೋಟಿ ಪ್ರಾಫಿಟ್ ಆಗಿತ್ತು. ಈ ಸಲನೂ ಸೇಮ್ ಅದನ್ನೇ ಫಾಲೋ ಮಾಡಿ ಜೊತೆ ಕ್ವಾಲಿಟಿ ಕೊಟ್ಟರು ಕೂಡ 85 ಕೋಟಿ ಮೇಲೆ ಪ್ರಾಫಿಟ್ ಆಗುತ್ತೆ. ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಏನಾದರೂ ಡಿಫ್ರೆನ್ಸ್ ಇದ್ದರೆ, ನಿಮ್ಗೇನಾದರೂ ಅನಿಸಿದ್ರೆ ನಾನು ಸರಿ ಮಾಡ್ತೀನಿ. ಎಲ್ಲ ಓದಿದ್ದೀರಾ ಪವನ್? ಸಾರಿ ಸರ್, ನಾನು ಅದನ್ನು ನೋಡಿಲ್ಲ, ಜಸ್ಟ್ ಪ್ರಿಂಟ್ಔಟ್ ತೊಗೊಂಬಂದೆ. ಇದನ್ನೆಲ್ಲ ಮೇಲ್ ಮಾಡಿ, ಹಾಗೆ ಫರ್ದರ್ ಪ್ರೋಸೆಸ್ ಏನಿದೆಯೋ ಅದನ್ನ ಮುಗಿಸಿ. ಓಕೆ ಸರ್, ಬಾಯ್. ಬಾಯ್ ಮ್ಯಾಮ್. ಪ್ಲಾನ್ ಸಕ್ಸಸ್. ಇಲ್ಲಿಗೆ ಕೀರ್ತನ ಕತೆ ಮುಗೀತು. ನಿನ್ನ ತರುಣ್ ತುಂಬಾ ನಂಬ್ತಿದ್ದ ಅಲ್ವಾ? ಹಾ, ನಂಬಿಕೆನೆ ಇವಾಗ ಈ ಮನೆಯಿಂದ ಹೋಗೋಕೆ ಅಸ್ತ್ರ ಆಗಿದೆ. ಆದಷ್ಟು ಬೇಗ ಮನೆಯಿಂದ ಹೊರಗೆ ಹೋಗ್ತೀಯ. ಲಗೇಜ್ ರೆಡಿ ಮಾಡ್ಕೋ. ಎಂತ ಪ್ಲಾನ್ ಹಾಳಾಗೋಯ್ತು. ಕಂಪನಿ ಲಾಸ್ ಆದ್ರೂ ಪರವಾಗಿಲ್ಲ, ಇವಳು ಗೇಟ್ ಪಾಸ್ ಕೊಡ್ಬೇಕಂತ ಎಷ್ಟೆಲ್ಲ ಮಾಡಿದೆ, ಆದ್ರೆ ಏನು ವರ್ಕೌಟ್ ಆಗ್ಲಿಲ್ಲ. ಈ ಕೀರ್ತನ ವಾದ ಮಾಡಿ ಇಲ್ಲೇ ಉಳ್ಕೊಂಡ್ಬಿಟ್ಲು. ಅವತ್ತು ನನ್ ತಂಗಿ ಸುಮ್ಕೆ ಇದ್ದಿದ್ರೆ ಇವತ್ತು ಅದೆಷ್ಟು ಕೋಟಿ ಲಾಸ್ ಆಯ್ತು ಅಂದ್ರಿ ಅಲ್ವಾ? ಆ ಕೋಟಿ ಲಾಸ್ ಮಾಡ್ಕೊಳಂಗೆ ಇರ್ಲಿಲ್ಲ, ಎಲ್ರ ಮುಂದೆ ನಂಗೆ ಅವಮಾನನೂ ಆಗ್ತಿರ್ಲಿಲ್ಲ. ನಮ್ ಚೆಲ್ವಿನ ಅವಳನ್ನ ಕಾಪಾಡ್ಬಿಟ್ಲು. ಇದನ್ನೆಲ್ಲ ನೋಡ್ತಿದ್ರೆ ಆ ಹುಡ್ಗಿ ಅಟ್ಟಿಲಿ ಸಂದಾಗೆ ಬೇರುರ್ತಾವಳೆ. ಇನ್ನು ಅವಳನ್ನ ಈ ಅಟ್ಟಿ ಬಿಟ್ಟು ಕಳ್ಸೋದು ಕಷ್ಟವೇ ಬುಡಿ. ಕಷ್ಟ ಅಂತ ಕುಂತ್ಕೊಂಡ್ರೆ ನಷ್ಟ ಅನುಭವಿಸಾಗದೆ, ಆಮೇಲೆ ಮನೆ ಹಾಳು ಮಾಡ್ಕೋಬೇಕಾಯ್ತದೆ. ನೀವಿಬ್ರೊಂದು ಅವಕಾಶ ತಗೊಂಡ್ರಿ ಅವಳೊಂದು ಅಟ್ಟಿಯಿಂದ ಅಟ್ಟಬೇಕು ಅಂತ, ಆದ್ರೆ ಆಗ್ಲಿಲ್ಲ. ಏನಂತಾವ ಒಂದ್ ಮಸ್ತ್ ಪ್ಲಾನ್ ಐತೆ, ಅದನ್ನ ಅವಳಲ್ಲಿ ಪ್ರಯೋಗ ಮಾಡದೆ ಅಂದ್ರ ಅವಳು ಈ ಅಟ್ಟಿ ಅಲ್ಲ, ಲೋಕನೇ ಬಿಟ್ಟೋಗ್ಬೇಕಾಯ್ತದೆ. ಹೌದಾ? ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಅದನ್ನ ನಾನು ಹೇಳಕ್ಕಲ್ಲ. ಮಾಡಿ ತೋರಿಸ್ತೀನಿ. ಅವಳ ಕತೆ ಮುಗೀತು. ತಗೋ, ಆಗ್ಲೇ ವಾದ ಮಾಡ್ತಿದ್ಯಲ್ಲ, ನೀನ್ ರೆಡಿ ಮಾಡಿರೋ ಫೈಲ್ ಇಲ್ಲೇ ಇದೆ ನೋಡು. ಇವಾಗ ನಾನು ಏನು ಹೇಳಿದ್ರು ನೀವು ನಂಬಲ್ಲ ಅನ್ನೋದು ಗೊತ್ತಿದೆ. ಓಕೆ, ನಿಮ್ಮ ಮನಸ್ಸಲ್ಲಿ ನಾನೇ ತಪ್ಪು ಮಾಡಿದ್ದು ಅನ್ನೋದಿದೆ ಅಲ್ವಾ? ಯಾರೇ ತಪ್ಪು ಮಾಡಿರಲಿ, ಏನೇ ಆಗಿರಲಿ, ಅದನ್ನ ಸರಿ ಮಾಡೋದಕ್ಕೆ ಟೈಮ್ ಇದೆ. ಅದೇನು ಮಾಡಬೇಕು ಅದನ್ನ ಹೇಳಿ. 1 ಡೇ ಟೈಮ್ ಇದೆ. ಸಾಕು, ನಿನ್ನ ಹೆಲ್ಪಿನ ಅವಶ್ಯಕತೆ ನನಗಿಲ್ಲ. ನಾನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೊಂಬೇಡ. ನಿನ್ನಿಂದ ಆಗಿರೋ ಉಪಯೋಗಗಳೇ ಸಾಕು. ನನ್ ಪಾಡಿಗೆ ನಾನು ಬಿಟ್ರೆ ಅಷ್ಟೇ ಸಾಕು. ನೋಡಿ, ನಾನು ತಪ್ಪು ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ನೀವು ಮನೆ ಬಿಟ್ಟು ಹೋಗು ಅಂದಾಗ ನಾನು ಹೋಗಲಿಲ್ಲ. ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಕೋಪ ಇದೆ ಅನ್ನೋದು ಗೊತ್ತು. ಹಾಗೆ ನಿಮ್ಮ ಬಗ್ಗೆ ನೀವೇ ನನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಮಾತಾಡಬಾರ್ದಾಗಿತ್ತು. ಆ ಪರಿಸ್ಥಿತಿಲಿ ಆ ಥರ ಮಾತಾಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಆ ಪರಿಸ್ಥಿತಿಲಿ ನೀವು ಆ ಥರ ಮಾತಾಡಿದಾಗ ನನಗೇನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ.
ಆ ಕಾರಣಕ್ಕೆ ನಾನು ಆ ರೀತಿ ಮಾತಾಡಿದೆ. ನಿಮಗೆ ನನ್ನಿಂದ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಹಲೋ ಪವನ್, ಏನಾದ್ರೂ ಆಗ್ಲಿ ಆದಷ್ಟು ಬೇಗ ಆ ಫೈಲ್ನ ರೆಡಿ ಮಾಡಿಸಿ. ಇನ್ನ 2 ದಿನ ಟೈಮ್ ಇದೆ. ಆ ಪ್ರಾಜೆಕ್ಟ್ನ ನಮ್ದು ನಾವು ಮಾಡ್ಕೊಳ್ಳೇಬೇಕು. ಏನು ಇವಳು ಒಬ್ಳಿಂದಾನೇ ಕೆಲಸ ಆಗೋದು ಅನ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಇಲ್ದಿದ್ರೆ ಪ್ರಾಜೆಕ್ಟೇ ಆಗಲ್ಲ ಅನ್ಕೊಂಡಿದ್ದಾಳೆ. ಹೇಗ್ ತಗೊಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ತಗೊಂಡು ತೋರಿಸ್ತೀನಿ. ಹಲೋ ಯಾರು? ಏ ನಾನು ಯಾರು ಅನ್ನೋದು ಮುಖ್ಯ ಅಲ್ಲಕ್ಕಲ್ಲ, ನಾನು ಒಪ್ಸೋ ಕೆಲಸ ಮುಗಿಸೋದಷ್ಟೇ ಮುಖ್ಯ. ನನ್ನ ನಂಬರ್ ಯಾರು ಕೊಟ್ಟಿದ್ದು ನಿಮ್ಗೆ? ನೀನು ಸುಪಾರಿ ಕಿಲ್ದರ್ ಅಂತ ಚೆನ್ನಾಗಿ ಗೊತ್ತದಕ್ಕಲ್ಲ. ಈಗ ನಿನ್ನ ನಂಬರ್ ಯಾರು ಕೊಟ್ಟರು ಏನೋ ಅದೆಲ್ಲ ಬೇಕಕ್ಕಲ್ಲ ನಿಂಗೆ. ಕೆಲಸ ಏನು ಅಂತ ಕೇಳು, ದುಡ್ಡು ಡೇಟ್ ಆಯ್ತದೆ ಅಂತ ಕೇಳು, ಕೊಡ್ತೀನಿ. ಸರಿ, ಏನು ಕೆಲಸ ಹೇಳಿ. ಸರಿ ಆಯ್ತು, ಈ ಕೆಲಸ ನಾನು ಮಾಡ್ತೀನಿ. ನಿನಗೆ ನನ್ನ ಡೀಟೇಲ್ಸ್ ಕೊಟ್ಟವ್ರು ಎಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳಿದಾರೆ ತಾನೆ, ಅದನ್ನ ನನಗೆ ತಲುಪಿಸ್ಬಿಡು. ಆಯ್ತು ಕಲಾ, ಇವತ್ತು ರಾತ್ರಿ ಒಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡು. ನಿನ್ ದುಡ್ಡು ನಿಂಗೆ ತಲುಪ್ತದೆ. ಸರಿ ಓಕೆ, ನೀನು ವಹಿಸಿರೋ ಕೆಲಸ ನಾನು ಮುಗಿಸ್ತೀನಿ. ನಾನು ಕೆಲಸ ಶುರು ಮಾಡೋಕೆ ಮುಂಚೆ ಏನು ಅಡ್ವಾನ್ಸ್ ಇದೆ, ಜೊತೆಗೆ ಕೆಲಸ ಮುಗಿದ್ಮೇಲೆ ಏನು ತಲುಪಿಸ್ಬೇಕು ಅದನ್ನು ತಲುಪಿಸು. ರಾತ್ರಿ ಸಿಕ್ಕಿದಾಗ ಅವ್ರ ಡೀಟೇಲ್ಸ್ ಏನಿದೆ ಅದನ್ನು ಕೊಡು. ಆಯ್ತು ಕಲಾ. ಏಯ್, ಒಂದು ಜಪ್ ಟಿಕೆಟ್ಗ ಯಾವುದೇ ಕಾರಣಕ್ಕೂ ನಾನು ಮಾಡಿಸಿದೆ ಅಂತ ಗೊತ್ತಾಗಬಾರ್ದು, ನನ್ನ ಹೆಸರು ಬರಬಾರ್ದು. ಸರಿ ಆಯ್ತು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನಗೇನು ವ್ಯವಸ್ಥೆ ಆಗಬೇಕು ಅದು ನೀನು ವ್ಯವಸ್ಥೆ ಮಾಡ್ಕೊ. ಇವತ್ತು ರಾತ್ರಿನೇ ಕೆಲಸ ಮುಗಿಸ್ತೀನಿ. ಆಯ್ತು, ಮಾಡ್ಗು.